ಅಣ್ಣ ನಾನು ಗುಡಿಗೆ ಹೋಗಿ ಬರ್ತೀನಿ. ಸರಿ ತಂಗಿ ಹೋಗ್ ಬಾ, ಹುಷಾರು. ಸರಿ ಅಣ್ಣ. ಬೇರೆ ನಮ್ಮ ದೋಸ್ತರಿಗೆ ಎಲ್ಲರಿಗೂ ಹುಡುಗಿರ್ತಾರೆ, ನನಗೆ ಒಂದು ಹುಡುಗಿನೂ ಇಲ್ಲ. ಆದಷ್ಟು ಒಂದು ಹುಡುಗಿ ಕೂಡ ಮಾಡಪ್ಪ. ಏನ್ರಿ ಕನ್ನಡ ಕಾಣ್ತಾವ ನಿಮ್ಗೆ ಹಂಗ ಬಂದು ಹಾಯ್ತಿರಲ್ಲ? ಸಾರಿ ರೀ, ನಾನು ಇನ್ನೂ ಹೊರ ಬಿಡ್ಕೊಂತ ಬರ್ತಾ ಇದ್ದೆ. ಏನ್ರಿ ಮನಸ್ನ್ಯಾಗ ಒಳ್ಳೆ ಹುಡುಗ ಸಿಗ್ಲತ್ ಬೇಡ್ಕೊಂಡು ಹಾಕಿದ್ರಿ ಹಂಗ ನೀವು? ಇಲ್ರಿ, ನಾನು ಉಸಿರಾಗಿರೋ ನಮ್ಮ ಅಣ್ಣ ಚೆನ್ನಾಗಿರ್ಲಿ ಅಂತ ಬೇಡ್ಕೊಳಕ್ ಬರತ್ತಿದ್ದೆ. ಓ ಹೌದಾ, ಡೈಲಿ ಗುಡಿಗೆ ಬರ್ತೀರೇನ್ರಿ ನೀವು? ಇಲ್ರಿ, ಮಂಗಳವಾರ ಶುಕ್ರವಾರ ಅಷ್ಟೇ ಬರ್ತೀನಿ ನಾನು. ಹೆಸರು ಕೇಳಿದ್ರಿ ಏನ್ರಿ ಅನ್ಕೋತಾಳ ಬಿಟ್ಟಾಳ. ಈಗ ಮಿಸ್ ಆದ್ರಿ ಮತ್ತೆ ಮುಂದಿನ ಶುಕ್ರವಾರ ಬರ್ತಾಳಲ್ಲ, ಅದಕ್ಕೆ ಇದ್ರ ದುಡ್ಡು. ಸ್ವಲ್ಪ ನಿಲ್ರಿ. ಯಾಕ? ನಾನು ನಿಮ್ಮ ಹತ್ರ ಒಂದು ವಿಷಯ ಬಗ್ಗೆ ಮಾತಾಡ್ಬೇಕಿತ್ತು. ಸರಿ, ಆ ಕಡೆ ಕುಂತ ಮಾತಾಡೋಣ ಬರ್ರಿ. ಇಲ್ಲೇ ಕುಂದ್ರ ಬರ್ರಿ. ನೀವು ಇಷ್ಟಪಡೋಂಥ ಹೂ ಯಾವ್ದ? ಯಾಕೆ? ಸುಮ್ಮನೆ ಕೇಳಿದೆ, ಅದು ಬಿಡ್ರಿ. ಚಾಕ್ಲೇಟರ್ ಇಷ್ಟ ನಿಮ್ಗೆ? ಸ್ವಲ್ಪನೂ ಇಷ್ಟ ಅಲ್ಲ. ಸರಿ, ಅದೆಲ್ಲ ಬಿಡ್ರಿ, ವಿಷಯಕ್ಕೆ ಬರ್ರಿ. ಸರಿ, ನಿಮ್ಮ ಹೆಸರು ಕೇಳೋದು ಮರ್ತೆ. ನಿಮ್ಮ ಹೆಸರೇನ್ರಿ? ಜಾನು ಅಂತ. ಓ ಜಾನುವಾರು, ನೀವು ಭಾಳ ಜಾನಿ ಇದೀರಿ ನೋಡ್ರಿ. ಹಾಗೇನಿಲ್ಲ. ಸರಿ, ನಂಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಸ್ವಲ್ಪ ನಿಂದರಿ, ನಾ ಹೇಳಕ್ಕೆ ಬಂದು ವಿಚಾರನ ಹೇಳಿಲ್ಲ ನಿಮಗೆ. ಸರಿ ಹೇಳ್ರಿ. ರೀ ಜಾನುವಾರ, ನಿಮ್ಮನ್ನು ಭೇಟಿಯಾಗಿಂದ್ರೆ ನನ್ನ ಮನಸ್ಸು ಸರಿ ಇಲ್ಲ. ಈ ಮನಸ್ಸು ಏನೋ ಸರಿ ಆಗ್ಬೇಕಂದ್ರೆ ನೀವು ನಾ ಹೇಳಿ ಮಾತಿಗೆ ಹೋಗ್ಬೇಕು. ಸರಿ, ಒಪ್ಕೋತೀನಿ. ಏನು ವಿಷಯ ಹೇಳ್ರಿ. ರೀ ಜಾನುವಾರ, ನಾನು ರಾಜ ಅಲ್ಲ, ಆದ್ರೆ ನಿಮ್ಮನ್ನ ಯಾರ ನೀವು ಕಡಿಮೆ ಬೀಳಾರ ನೋಡ್ಕೊತೀನಿ. ಐ ಲವ್ ಯು. ಎಷ್ಟು ಹೇಳಕ್ಕೆ ಇಷ್ಟ ತೊಗೊಂಡ್ರಿ? ನಾನು ಮೊದಲನೇ ದಿನ ನೀವು ನೋಡಿದಾಗಿಂದ ಇಷ್ಟಪಡ್ತಿದ್ದೆ. ಅಳಬಿಟ್ಟು ಜಾನುವಾರೇ, ನಿಮಗೂ ಆ ದೇವರಿಗೂ ಟ್ಯಾಂಕ್ಸ್. ಯಾಕೆ? ನೀನು ಒಪ್ಕೊಂಡಿದ್ದಕ್ಕೆ ನೀನು ಟ್ಯಾಂಕ್ಸ್, ಒಪ್ಕೊಳಂತ ಮನಸ್ಸು ಕೊಟ್ಟಿದ್ದಕ್ಕೆ ಆ ದೇವ್ರಿಗೆ ಟ್ಯಾಂಕ್ಸ್. ಸರಿ, ನಾನು ಬರ್ತೀನಿ. ರೀ ಜಾನುವಾರ, ಮೊಬೈಲ್ ನಂಬರ್ ಬೇಕಾ? ಸರಿ ತಗೋರಿ. 6362 ಎಲ್ಲೆಲ್ಲಿ ಹುಡುಕ್ಯಾಡೋದು ಮರ? ಇಲ್ಲಿ ಕೂತ್ಯಾ ನೀ ಬಂತಿಲ್ಲ ಅಲ್ಲಿಗೆ? ನೀವು ಯಾಕೆ ಬಂದು ನೋಂಬರ ಇಲ್ಲಿ? ಬಾಲೆ ದೋಸ್ತ, ಬಾಲ್ ಕುಂದ್ರ ಬಾ ಇಲ್ಲಿ. ಎದಕ್ಕೆ ಬಂದಿಲ್ಲ ನೀನು? ಯಾಕೆ ಬರಬಾರ್ದನ? ತೇಳಿ ತಿಂತಿಲ್ಲ ಅಪ್ಪ ಹುಡುಗ ನೀನು. ನನಗಾಗಿ ಮನಕ್ಕಾಗಿಲ್ಲ ಏನ ತೇಳಿ ನನಗ ಬೇಕಿ ಹುಡುಗಿ ಹೇಳ್ತಾ ಎದ್ದೋಲಿ. ಪ್ರಪೋಸ್ ಮಾಡಿದ್ದಕ್ಕ ಒಂದಾಳ. ಮತ್ತೆ ಯಾವಾಗ ಭೇಟಿ ಮಾಡಿಸ್ತಿ? ಭೇಟಿ ನಿನಗೆ ಎದಕ್ಕೆ ಮಾಡಿಸ್ತಿಳ? ಮತ್ತೆ ಸ್ಮಾರ್ಟ್ ಬಿಟ್ಟು ನಿಮಗೆ ಹೆಂಗ್ ಬೀಳ್ತಾರಲಿ ಅವ್ರು? ಕೇಳ್ಕೊಂಡ್ಬರ್ತೀನಿ ಹೋಗಿ. ಏನು ಚಂದ ಚೆನ್ನಾಗಿದೆಯಪ್ಪ, ನೀ ಸ್ಮಾರ್ಟ್ ಅದೇ. ಇಲ್ಲೇ ಮತ್ತೆ ಹೆಂಗ್ ಭೇಟಿ ಮಾಡಿಸ್ತೀನಿಲ್ಲಪ್ಪ ನಿಮ್ಮ ಹುಡುಗಿನ? ಅದಕ್ಕೆ ಫೋನ್ ಹಚ್ನ್ಯಾ, ನಾಳೆಗೆ ಬರ್ತೀನಿ ಅಂತ. ನಾಳೆ ಹೋಗೋಣ. ಸರಿ ಆಯ್ತಾ. ಈಗ ಇಲ್ಲಿ ಬಂದಿದ್ದ ಕಾರಣ ಅದನ್ನೇ ಹೇಳಕ್ಕಂತ ಇದ್ನಾಳ. ಬಾ ಹಂಗಾರ ಹೋಗುನು. ನಾಳೆಗೆ ಏನಾರ ಹೋಗೋದಾತ್ರ ಮುಂಜಾನೆ ಫೋನ್ ಹಚ್ತೀನಿ. ಸರಿ ಆಯ್ತಾ, ಬಾ. ಈಗ ಫೋನ್ ಹಚ್ಚುತ್ತಾರೆ, ಭೇಟಿ ಯಾಕೆ ಬರ್ತಾಳ ಕೇಳೋನು. ಹಲೋ, ಸ್ವಲ್ಪ ನಮ್ಮ ದೋಸ್ತು ಪರಿಚಯ ಮಾಡ್ಕೊಡ್ಬೇಕಾಗಿತ್ತ, ಬರ್ತೇನೆ ಅನ್ಯ. ಹೌದಾ? ಸರಿ ಆಯ್ತಾ, ನಾನು ಬರ್ತೇನೆ. ಸರಿ ಸರಿ, ಲಗು ಬಾ. ಹಾ, ನೀನು ಬಂದ್ಬಿಡ ಅಷ್ಟೊತ್ತಿ ಅಲ್ಲೇ. ಹಾ, ಇವಾಗೂ ಹಚ್ಚಿ ಹೇಳ್ಬಿಡುಂತರಿ. ಹಲೋ ದೋಸ್ತ. ಹಲೋ. ಹಾ, ಅದ ಹೇಳಿದ್ನಲ್ಲ ಪರಿಚಯ ಮಾಡ್ಕೊಡ್ತೀನಿ ಅಂತೇಳಿ. ಹಾ, ಬರ್ತೀನಿ ಅಂದಾಳ. ಬಾ ಇವತ್ತು. ಸರಿ ಆಯ್ತು, ಬರ್ತೀನಿ. ಹಾ ಸರಿ, ಜಲ್ದಿ ಬಾ. ಓಯ್, ಗಿಡ ಹಾಳು ಮಾಡಕ್ ನಿಂತೇನ ಅದನ್ನ? ಅಲ್ಲಿ ನೋಡಲ್ಲ ಹೆಂಗೆ ಕೆತ್ತಾರ, ಮ್ಯಾಕೆ ಎತ್ಬಾರ್ದನ? ಹೋ, ಬಿಡೋದನ? ಗಿಡ ಹಾಳು ಮಾಡ್ತಿ ಬರೀ ಇಂಥವಲ್ಲ ಕೆಲಸ. ಏನು ಅದು ಹೋಗ್ಲಿ, ನಿನ್ ಫ್ರೆಂಡ್ ಬರ್ತಾರ ಅಂತ ಹೇಳಿದಲ್ಲ, ಎಲ್ಲಾರ? ನಿನಗ ಗೊತ್ತಲ್ಲ ಹುಡುಗರ ಕಷ್ಟ ಅಂದ್ರ ಏನೋ ಪ್ರಾಬ್ಲಮ್ ಆಗಿರ್ಬೇಕು, ಅದಕ್ಕೆ ಬರೋದು ಲೇಟ್ ಆಗತ್ತೆ.
ಸರಿ ಬಿಡು. ಅಲ್ಲ ಬಂದ ಬಿಟ್ನಲ್ಲಣ್ಣ. ಒಂದು ನಿಮಿಷ ನಾನು ಕಾಲ್ ಬರತೈತಿ. ಬಾಲ್ಯ ದೋಸ್ತ ಈಗ ಬಂದೆ. ತಡಿಲಿ ದೋಸ್ತ ಕರಿತೀನಿ. ಜಾನು ಬಾಯಲ್ಲಿ ಸ್ವಲ್ಪ. ದೋಸ್ತ ಈಕಿನ ನಿನಗೆ ಪ್ರೀತಿ ಮಾಡಿ ಹುಡುಗಿ ಹ್ಞೂ ಲೇ ದೋಸ್ತ, ಯಾಕೆ ಏನಾತ? ಲೇ ಈಕೆ ಯಾರು ತಂಗಿ ಗೊತ್ತೈತೆ ನಿನಗೆ? ಯಾರು ತಂಗಿದಾಳಕ್ಕೆ? ಏ ಹುಡುಗಿ ಯಾರು ದೋಸ್ತ ಗೊತ್ತೈತೆ ನಿನಗೆ? ಅಣ್ಣ ಗೊತ್ತಿಲ್ಲ. ಯಾರು ಲೇ ದೋಸ್ತ? ಯಾರವ? ಹೇಳ್ತೀನಿ ದೋಸ್ತ ಹೇಳ್ತೀನಿ. ನಮ್ಮ ಕ್ಲೋಸ್ ಫ್ರೆಂಡ್ ಕುಚ್ಚಿಕೋದಲ್ಲ ಅವ್ರು ತಂಗಿದಾಳೆ ಏಕೆ. ಹಾ, ನಮ್ಮ ಕುಚ್ಚುಕು ಗಿಳಿ ಅಂತ ತಂಗಿದಾಳ ಆಕೆ? ಈಗ ತಿಳಿತಿಲ್ಲ ಯಾರು ಅಂತೇಳಿ. ಅಂತ ದೊಡ್ಡ ತಪ್ಪು ಮಾಡಿಬಿಟ್ಟಿಲ್ಲ ದೋಸ್ತ. ಶಿವನಿ ಅಷ್ಟೇ ಅಲ್ಲ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟಿನಿ ದೋಸ್ತ. ಹೆಂಗಾರ ಮಾಡಿ ಸಮಸ್ಯೆ ನಿನ್ನ ಬಗೆಹರಿಸ್ಬೇಕು ದೋಸ್ತ. ಕಾರಣ ಕೈ ಮುಗಿತೀನಿ ಅಣ್ಣ. ಅಣ್ಣ ದಯವಿಟ್ಟು ನೀವೇ ಸಹಾಯ ಮಾಡ್ಬೇಕು ನಮ್ಗೆ. ಹೋಲ್ ಬಿಲ್ಲಿ ದೋಸ್ತ, ಆಗಿದ್ದಾಗೈತಿ. ಈಗ ಮನೆಗೆ ಬರೀ ನಿಮ್ಮ ಅಣ್ಣ ಕೂಡ ನಾ ಮಾತಾಡ್ತೀನಿ. ನಿಂದ್ರ ಅವ್ರನ್ನ ಫೋನ್ ಹಚ್ಚಿರ. ದೋಸ್ತ ಯಾಕ ಫೋನ್ ಹಚ್ಚತ್ತಲ್ಲ? ಹಲೋ ದೋಸ್ತ. ಹಲೋ, ಎಲ್ಲಿದಿಲ್ಲ ದೋಸ್ತ? ಯಾಕ್ಲಿ ಏನಾತ? ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತ. ಇಲ್ಲೇ ನಮ್ ಕಮನ್ ಅಡ್ಡ ಐತಲ್ಲ, ಅಲ್ಲಿದೀನಿ ಬಾ. ಸರಿ. ಬಾ ದೋಸ್ತ ಕುಂದ್ರು. ಏನೋ ವಿಷಯ ಮಾತಾಡ್ಬೇಕಂದಿ? ಹೆಂಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲಪ್ಪ. ಅಂತ ವಿಷಯ ಏನೈತಿ ಹೇಳ. ದೋಸ್ತ, ನಮ್ಮ ಶಿವ ನಿಮ್ಮ ತಂಗಿ ಜಾನು ಒಬ್ಬರೊಬ್ರು ಭಾಳ ಇಷ್ಟಪಡತ್ತಾರ. ದೋಸ್ತ ಏನ್ ಹೇಳತ್ತೀನಿ ನಾ? ಕರೆನಲ್ಲಿ ದೋಸ್ತ ಅಂತ ನಂಬಿದ್ರೆ ಸರಿಯಾಗಿ ಇಟ್ಟಲ್ಲವ. ದೋಸ್ತ ಅವ್ನ ಬಗ್ಗೆ ನಾ ಕ್ಷಮೆ ಕೇಳ್ತೀನಿ ಹೇಳಿ. ದೋಸ್ತ ಅವ್ರು ಮಾಡಿ ತಪ್ಪಿಗೆ ನೀ ಯಾಕೆ ಕ್ಷಮೆ ಕೇಳ್ತಿಲಿ? ಹೋಲ್ ಬಿಲ್ಲೇ ದೋಸ್ತ, ನಾ ಇಬ್ಬರು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅವನು ಕರೆಸ್ತೀನಿ ಫೋನ್ ಮಾಡಿ. ಹಲೋ, ಎಲ್ಲಿದಿಲ್ಲ ನೀ? ಮನೆಗೇನು ಹೋಗೋದು ಬೇಡ, ನಾವು ಯಾವಾಗಲೂ ಕುಂತಿರ್ತಲ್ಲ ಆ ಜಾಗಕ್ಕೆ ಬಾ, ಇಬ್ಬರು ಬರ್ರಿ. ಸರಿ ದೋಸ್ತ, ಬರ್ತಾರಂತ ಕುಂದ್ರಂಬಾನು ಆಗಿದಾಗೆ ದೋಸ್ತ. ಅವ್ರು ಬಂದು ಏನು ಮೊದಲಾಡಕ್ಕೆ ಹೋಗ್ಬೇಡ. ದೋಸ್ತ ಬಂದ್ರು ನೋಡು. ದೋಸ್ತ ನಾನು ತಪ್ಪಾಗೈತೆ ದೋಸ್ತ, ಕ್ಷಮಿಸ್ಬಿಡು. ನಾನು ಏ ದೋಸ್ತ, ನೀ ಕ್ಷಮಿಸುವಂತ ತಪ್ಪು ಮಾಡಿದ್ರ ಕ್ಷಮಿಸ್ಬೋದಾಗಿತ್ತು. ಆದ್ರೆ ನೀ ಮಾಡಿರೋ ತಪ್ಪು ಯಾವ ದೋಸ್ತನ ಕ್ಷಮಿಸಲ್ಲ. ಲೇ ದೋಸ್ತ, ನಾನು ಯಾವ ಸಂಬಂಧಿಕರ ನಂಬಿದ್ದಲ್ಲಿ ಅಷ್ಟು ನಂಬಿದ್ದೆ ನಿನ್ನ. ಆದ್ರೆ ನೀನು ದೋಸ್ತಿ ಒಳಗೆ ದೊಡ್ಡ ದೋಖ ಮಾಡಿಬಿಟ್ಟು. ಜಾನು, ನಿನಗಾದ್ರೆ ತಿಳಿಲಿಲ್ಲ ಈ ಪ್ರೀತಿ ಎಂಬ ಬಲೆ ಬೀಳೋ ಮುಂಚೆ ಈ ಅಣ್ಣ ನೆನಪಾಗಲಿಲ್ಲ? ಅಣ್ಣ ನಾ ಮಾಡಿರೋ ತಪ್ಪಿಗೆ ನೀನು ಏನು ಶಿಕ್ಷೆ ಕೊಟ್ಟು ನಾನು ಅನ್ಭೋಗ್ಸಕ್ಕೆ ರೆಡಿದ್ದೀನಿ. ಪ್ಲೀಸ್ ಅಣ್ಣ, ನನಗೆ ಕ್ಷಮಿಸ್ಬಿಡು. ದೋಸ್ತ ಏನಿದೆಯಲ್ಲ? ಹೋಳಿ ಬಿದ್ದೆ ದೋಸ್ತ, ಕ್ಷಮೆ ಕಾತ್ರ ಕ್ಷಮಿಸಿಬಿಡು. ಈ ಸಮಸ್ಯೆ ಒಂದೇ ಒಂದು ಪರಿಹಾರ, ಮದುವೆ ಮಾಡಿಸ್ಬಿಡು. ಇಬ್ಬರಿಗೆ ಮದುವೆ ಮಾಡಿದ್ರೆ ಎಲ್ಲ ಬಗೆಹರತ್ತ ಸಮಸ್ಯೆ. ಖಂಡಿತ ಬಗೆಹರ್ತೈತಿ. ಜಾನು, ನಿಂಗೆ ಶಿವ ಅಂದ್ರೆ ಇಷ್ಟನಾ? ಶಿವ, ನಿನಗೂ ಜಾನು ಅಂದ್ರೆ ಇಷ್ಟನಾ? ಹ್ಞೂ ದೋಸ್ತ. ದೋಸ್ತ ಇಬ್ಬರಿಗೆ ಮದುವೆ ಮಾಡಿಬಿಡೋಣ. ದೋಸ್ತ, ಇವರಿಬ್ಬರಿಗೆ ಮದುವೆ ಮಾಡಿದ್ರೆ ಸಮಾಜದಲ್ಲಿ ಸ್ನೇಹನ ಪ್ರೀತಿನ ಅನ್ನೋರಿಗೆ ಸರಿಯಾಗಿ ಉತ್ತರ ಕೊಟ್ಟಂಗಾಗುತ್ತೆ ಅವ್ರಿಗೆ. ಇವರಿಬ್ಬರಿಗೆ ಮದುವೆ ಮಾಡೋದ್ರಿಂದ ಸಮಾಜಕ್ಕೆ ಒಂದು ಒಳ್ಳೆ ಉತ್ತರ ಕೊಟ್ಟಂಗತ್ತಂದ್ರ ಮದುವೆ ಮಾಡೇ ಬಿಡೋಣ. ಥ್ಯಾಂಕ್ಸ್ ನನಗಲ್ಲ ತಂಗಿ, ಈ ರವಿಗೆ ಹೇಳ್ರಿ. ಹೂವ ಇರ್ಲಿಕ್ಕಂದ್ರ ಈ ಮದುವೆನ ಹಾಕಿ. ಸರಿ ನಡ್ರಿ, ಮನೆಗೆ ಹೋಗೋಣ ನಡ್ರಿ.